ಯಾವುದೇ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ಜಿಬಿಎ 5 ವಲಯಗಳ ವಾರ್ಡ್ಗಳ ಮೀಸಲಾತಿಯಲ್ಲಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ? ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಹಲವು ವಿಚಾರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಈಗ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಮೀಸಲಾತಿ ಸಂಬಂಧ ಹೈಕೋರ್ಟ್ ಮೊರೆ ಹೋಗಲು ಬಿಜೆಪಿ ನಿರ್ಧಾರವನ್ನ ಮಾಡಿರುವುದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು ಬರುತ್ತೆ. ಆ 5 ಪಾಲಿಕೆಗೆ ಜೂನ್ 30ರ ಒಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಇದರ ಜೊತೆಗೆ ಬಿಜೆಪಿಯವರು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ? ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ಇದೀಗ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಲ್ಲಿ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ವಾರ್ಡ್ಗಳಲ್ಲಿ ಮೀಸಲಾತಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ? ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಇದೆಲ್ಲದರ ಬಗ್ಗೆ ಈಗ ಬಿಜೆಪಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾವುದೇ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ಜಿಬಿಎ 5 ವಲಯಗಳ ವಾರ್ಡ್ಗಳ ಮೀಸಲಾತಿಯಲ್ಲಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ? ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಹಲವು ವಿಚಾರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಈಗ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಮೀಸಲಾತಿ ಸಂಬಂಧ ಹೈಕೋರ್ಟ್ ಮೊರೆ ಹೋಗಲು ಬಿಜೆಪಿ ನಿರ್ಧಾರವನ್ನ ಮಾಡಿರುವುದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು ಬರುತ್ತೆ. ಆ 5 ಪಾಲಿಕೆಗೆ ಜೂನ್ 30ರ ಒಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಇದರ ಜೊತೆಗೆ ಬಿಜೆಪಿಯವರು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ? ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ಇದೀಗ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಲ್ಲಿ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ವಾರ್ಡ್ಗಳಲ್ಲಿ ಮೀಸಲಾತಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ? ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಇದೆಲ್ಲದರ ಬಗ್ಗೆ ಈಗ ಬಿಜೆಪಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾವುದೇ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ಜಿಬಿಎ 5 ವಲಯಗಳ ವಾರ್ಡ್ಗಳ ಮೀಸಲಾತಿಯಲ್ಲಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ? ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಹಲವು ವಿಚಾರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಈಗ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಮೀಸಲಾತಿ ಸಂಬಂಧ ಹೈಕೋರ್ಟ್ ಮೊರೆ ಹೋಗಲು ಬಿಜೆಪಿ ನಿರ್ಧಾರವನ್ನ ಮಾಡಿರುವುದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು ಬರುತ್ತೆ. ಆ 5 ಪಾಲಿಕೆಗೆ ಜೂನ್ 30ರ ಒಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಇದರ ಜೊತೆಗೆ ಬಿಜೆಪಿಯವರು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ? ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ಇದೀಗ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಲ್ಲಿ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ವಾರ್ಡ್ಗಳಲ್ಲಿ ಮೀಸಲಾತಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ? ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಇದೆಲ್ಲದರ ಬಗ್ಗೆ ಈಗ ಬಿಜೆಪಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾವುದೇ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ಜಿಬಿಎ 5 ವಲಯಗಳ ವಾರ್ಡ್ಗಳ ಮೀಸಲಾತಿಯಲ್ಲಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ?
ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಹಲವು ವಿಚಾರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಈಗ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಮೀಸಲಾತಿ ಸಂಬಂಧ ಹೈಕೋರ್ಟ್ ಮೊರೆ ಹೋಗಲು ಬಿಜೆಪಿ ನಿರ್ಧಾರವನ್ನ ಮಾಡಿರುವುದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು ಬರುತ್ತೆ. ಆ 5 ಪಾಲಿಕೆಗೆ ಜೂನ್ 30ರ ಒಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಇದರ ಜೊತೆಗೆ ಬಿಜೆಪಿಯವರು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ, ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ಇದೀಗ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಲ್ಲಿ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ವಾರ್ಡ್ಗಳಲ್ಲಿ ಮೀಸಲಾತಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ, ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು, ಇದೆಲ್ಲದರ ಬಗ್ಗೆ ಈಗ ಬಿಜೆಪಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾವುದೇ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ಜಿಬಿಎ 5 ವಲಯಗಳ ವಾರ್ಡ್ಗಳ ಮೀಸಲಾತಿಯಲ್ಲಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ, ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಹಲವು ವಿಚಾರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಈಗ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಮೀಸಲಾತಿ ಸಂಬಂಧ ಹೈಕೋರ್ಟ್ ಮೊರೆ ಹೋಗಲು ಬಿಜೆಪಿ ನಿರ್ಧಾರವನ್ನ ಮಾಡಿರುವುದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು ಬರುತ್ತೆ. ಆ 5 ಪಾಲಿಕೆಗೆ ಜೂನ್ 30ರ ಒಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಇದರ ಜೊತೆಗೆ ಬಿಜೆಪಿಯವರು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ, ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ಇದೀಗ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಲ್ಲಿ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ವಾರ್ಡ್ಗಳಲ್ಲಿ ಮೀಸಲಾತಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ, ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು, ಇದೆಲ್ಲದರ ಬಗ್ಗೆ ಈಗ ಬಿಜೆಪಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾವುದೇ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ಜಿಬಿಎ 5 ವಲಯಗಳ ವಾರ್ಡ್ಗಳ ಮೀಸಲಾತಿಯಲ್ಲಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ, ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು? ಹಲವು ವಿಚಾರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಈಗ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಮೀಸಲಾತಿ ಸಂಬಂಧ ಹೈಕೋರ್ಟ್ ಮೊರೆ ಹೋಗಲು ಬಿಜೆಪಿ ನಿರ್ಧಾರವನ್ನ ಮಾಡಿರುವುದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು ಬರುತ್ತೆ. ಆ 5 ಪಾಲಿಕೆಗೆ ಜೂನ್ 30ರ ಒಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಇದರ ಜೊತೆಗೆ ಬಿಜೆಪಿಯವರು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ, ಮೀಸಲಾತಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಬಿಜೆಪಿ ಇದೀಗ ನಿರ್ಧಾರವನ್ನ ಮಾಡಿದೆ. 369 ವಾರ್ಡ್ಗಳಲ್ಲಿ ಮೀಸಲಾತಿ ನಿಗದಿ ಮಾಡಿರುವಂತಹ ಸರ್ಕಾರ. ಹೀಗಾಗಿ ವಾರ್ಡ್ಗಳಲ್ಲಿ ಮೀಸಲಾತಿ ಗೊಂದಲ ಉಂಟಾಗಿದೆ. ಯಾವ ಮಾನದಂಡದಲ್ಲಿ ಮಹಿಳಾ ಮೀಸಲಾತಿ ನೀಡಲಾಗಿದೆ, ಸಾಮಾನ್ಯ ಮೀಸಲಾತಿ ವಾರ್ಡ್ಗಳಲ್ಲಿ ಮಾನದಂಡ ಏನು, ಇದೆಲ್ಲದರ ಬಗ್ಗೆ ಈಗ ಬಿಜೆಪಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ.